ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಇವ್ರು ಹೇಳಿದಂಥ ಮಾತನ್ನು ಕೇಳಿದ್ರಿ. ಒಂದು ತಾಯಿ ಬಹಳಷ್ಟು ದಿನಗಳಿಂದ ಕನಸು ಕಂಡು ನನಗೆ ಮಗು ಆಗಬೇಕು, ಈ ಮುಖಾಂತರಾದರೂ ನನ್ನ ಗಂಡನ ಸಂಬಂಧ ಸುಧಾರಿಸುತ್ತೆ ಅಂತ ಬಹಳ ಕನಸುಗಳನ್ನ ಇಟ್ಕೊಂಡು ಗರ್ಭಿಣಿಯಾದರು. ಆದರೆ ಯಾವುದೇ ಕಾರಣಕ್ಕೂ ಮಗು ಹುಟ್ಟಬಾರ್ದು, ಆ ಮಗುನ ತೆಗೆಸ್ಕೊಂಬಿಡಿ ಅಂತ ಸಜೆಷನ್ ಕೊಟ್ಟರು ಮಹಾನುಗುರುಗಳು. ಬನ್ನಿ, ಆರತಿ ನಿಜಕ್ಕೂ ದುಃಖದಲ್ಲಿದ್ದಾರೆ. ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಮೇಡಮ್, ನನಗೆ ಬಹಳ ಆಶ್ಚರ್ಯ ಅನ್ಸೋದು, ನಾನು ಆರಂಭದಲ್ಲಿ ಕೇಳಿದೆ ನಿಮಗೆ, ಬಹುಶಃ ನಂಬಿಕೆ ಅನ್ನುವಂಥದ್ದು ಇಷ್ಟು ಪ್ರಮಾಣದಲ್ಲಿರುತ್ತಾ ಅಂತ, ಇಷ್ಟು ಆಳವಾಗಿರುತ್ತಾ ಅಂತ, ಇಷ್ಟು ಡೀಪ್ ರೂಟೆಡ್ ಅದು ಅಂತೇಳಿ ಅಂತ. ಯಾಕಂದರೆ ಎಷ್ಟು ಕನಸಿಟ್ಕೊಂಡು ನೀವು ಮಕ್ಕಳು ಮಾಡ್ಕೋಬೇಕು ಅಂತ ಹೋಗಿದ್ದು. ಇವಾಗ ಅದನ್ನು ನೆನೆಸ್ಕೊಂಡು ಏನು ಅನಿಸುತ್ತೆ ನಿಮಗೆ? ಇವಾಗಲೂ ಅದನ್ನು ನೆನೆಸಿ ನೋಡುವಾಗ ನನಗೆ ಬಹಳ ದುಃಖವಾಗತ್ತೆ ರೀ. ನಾನು ಒಂದು 6 years 7 years ಒಂದು 6-7 ವಯಸ್ಸು ಮಗು ನೋಡುವಾಗ ನನಗೆ ತುಂಬ ಕಷ್ಟವಾಗತ್ತೆ. ನನಗೆ ನನ್ನ ಮಗು ಇರ್ತಿದ್ರೆ ಇವತ್ತು ಹೀಗಿರತ್ತೆ ಹಾಗೆ ಅಂತ ನನಗೆ ಅನಿಸುತ್ತೆ. ಆ ಮಗು ಹಾಡ್ಕೊಂಡಿದ್ರೆ ನನ್ನ ಜೀವ ಹೇಗಾಗಿರತ್ತೆ, ಎಷ್ಟು ಡಿಫ್ರೆಂಟಾಗಿರತ್ತೆ ಅಂತ ಅನಿಸುತ್ತೆ. ಇವಾಗಲೂ ನನಗೆ ಇದು ಒಂದು ಭಾಳ ಇಟ್ ಹಾಂಟ್ಸ್ ಮೀ, ಈ ಥರ ನಾವು ಮಾಡಿದ್ದು. ಏನು ಹೇಳಿದ್ರಿ ನಿಮ್ಮ ಗಂಡನಿಗೆ ಈ ಬಗ್ಗೆ? ಆ ಸ್ವಾಮಿ ಹೇಳಿದ ಥರನೇ ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಹೇಳಿಬಿಟ್ಟೆ ನಾನು. ಅವರೇನು ಹೇಳೋಕ್ಕಾಗಲಿಲ್ಲ. ಓಕೆ, ಅದಾದ ನಂತರ ಏನಾಯಿತು? ಅಲ್ಲೇ ಆಶ್ರಮದಲ್ಲಿದ್ರಾ ಅಥವಾ ಹೇಗೆ ತಾವು? ಅಲ್ಲೇ ಆಶ್ರಮದಲ್ಲಿ ನಾನು 3 months ಪ್ರೋಗ್ರಾಮಿಗೆ 3 months ಸ್ಟೇ ಮಾಡೋಕ್ಕೆ ಹೋಗಿದ್ದೆ. ಆ 3 monthsಲ್ಲಿ ಅವರು ಶಿವಸೂತ್ರ ಡಿಸ್ಕೋರ್ಸಸ್ ಕೊಡ್ತಾರೆ ಅಂತ ಅನೌನ್ಸ್ ಮಾಡಿದರು. ನಾನು ನಮ್ಮ ತಂದೆ ತಾಯಿ 3 ಜನನೂ ಹೋಗಿದ್ದೀವಿ. ಅಲ್ಲಿ ಆಶ್ರಮದಲ್ಲಿ ಇದ್ದಾಗ ಫಸ್ಟ್ 1 weekಲ್ಲಿ ನಾನು ಒಳಗಡೆ ಆಲ್ರೆಡಿ ಇಷ್ಟು ಒಂದು ನಂಬಿಕೆ ಇತ್ತು ನಿತ್ಯಾನಂದನ ಮೇಲೆ, ಅದು ಇನ್ನೂ ಡೀಪ್ ಆಗೋಯ್ತು. ಅಲ್ಲಿ ನಿತ್ಯಾನಂದನ ಮಾತು, ಬೇರೆ ಡಿಸೈಪಲ್ಸ್ ಎಲ್ಲ ನನ್ನ ಜೊತೆ ಮಾತಾಡೋದು, ಅವರೆಲ್ಲರೂ ಈ ಐಡಿಯಾಸ್ ರಿಪೀಟೆಡ್ಲಿ ನಾನು ಒಳಗಡೆ ಹೇಳ್ತಾಗಿದ್ರು, ಇನ್ಫ್ಯೂಸ್ ಮಾಡ್ತಾಗಿದ್ರು. ಅವರು ಒಂದು ಎನ್ಲೈಟನ್ ಮಾಸ್ಟರ್. ಅವ್ರಿಗೆ ಈ ಲೋಕದಲ್ಲಿ ಏನೂ ಯಾವುದು ಬೇಡ ಅವ್ರಿಗೆ. ಅವರು ಈ ಜನ್ಮ ಎತ್ತಿರೋದೇ ನಮ್ಮ ಥರ ಇರೋರಿಗೆ ಎನ್ಲೈಟನ್ಮೆಂಟ್ ಕೊಡ್ಸೋಕ್ಕೆ, ಜೀವನ ಮುಕ್ತಿ ಆಗೋಕ್ಕೆ. ನಿಮಗೆ ಈ ನಿತ್ಯಾನಂದನ ಬಗ್ಗೆ, ನಿತ್ಯಾನಂದನ ವರ್ತನೆ ಬಗ್ಗೆ ಅಷ್ಟೊಂದು ಆಳವಾದಂಥ ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಮೊದಲು ಬಾರಿ ಶೇಕ್ ಆಗಿದ್ದು ಯಾವಾಗ? ಪ್ರೆಗ್ನೆನ್ಸಿ ಅಬಾರ್ಟ್ ಮಾಡು ಹಾಗೆ ಅಂತ ಅವರು ನನಗೆ ಹೇಳಿದ ಮೇಲೆ ಒಂದು ವಾರ ಆದಮೇಲೆ ಅವರು ನನ್ನ ಕರೆದು, ನೀನು ನನ್ನ ಪರ್ಸ್ನಲ್ ಸೆಕ್ರೆಟ್ರಿ ರಾಗಿಣಿ ಅಂತ ಇದ್ದರು, ರಾಗಿಣಿ ವಲ್ಲಭನೇನಿ, ಆಶ್ರಮದಲ್ಲಿ ಮಾ ಸಚಿತಾನಂದ ಹಾಗೆ ಅಂತ ಅವ್ರಿಗೆ ಹೆಸರು. ನನ್ನ ಪರ್ಸ್ನಲ್ ಸೆಕ್ರೆಟ್ರಿ ರಾಗಿಣಿಗೆ ನೀನು ಹೆಲ್ಪ್ ಮಾಡು ಹಾಗೆ ಅಂತ ಹೇಳಿದ್ರು. ಅದರಲ್ಲಿ ಅವ್ರು ಹೇಳಿದ ಮೇಲೆ ಅವರು ಸೆಕ್ರೆಟ್ರಿ ರಾಗಿಣಿ ನನ್ನ ಹತ್ರ ಭಾಳ ಪ್ರೈಸ್ ಮಾಡಿದ್ರು. ಇದನ್ನು ನಿಮ್ಮನ್ನ ಸ್ವಾಮಿ ಬಂದು ಪರ್ಸ್ನಲ್ ಸರ್ವಿಸ್ ಮಾಡೋಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ, ಇದು ಎಂಥ ಭಾಗ್ಯ ಅಂತ ನಿಮಗೆ ಇವಾಗ ಗೊತ್ತಾಗಲ್ಲ. ಈ ಥರ
ಒಂದು ಎನ್ಲೈಟನ್ ಮಾಸ್ಟರ್ಗೆ ಡೈರೆಕ್ಟಾಗಿ ಪರ್ಸ್ನಲ್ ಸರ್ವಿಸ್ ಅಥವಾ ಏನು ಪರ್ಸನಲ್ ಸರ್ವಿಸ್ ಅಂದ್ರೆ ಏನಂತೆ? ಪರ್ಸ್ನಲ್ ಸರ್ವಿಸ್ ಅಂದರೆ ನಿತ್ಯಾನಂದನ್ಗೆ ಅವರು ರೂಮ್ ಕ್ಲೀನ್ ಮಾಡೋದು, ಅವರು ಬಟ್ಟೆ ಒಗೆಯೋದು, ಬಟ್ಟೆ ಇಸ್ತ್ರಿ ಮಾಡೋದು, ಇಲ್ಲ ಅವ್ರಿಗೆ ಅಡುಗೆ ಮಾಡೋದು, ಊಟ ಹಾಕೋದು, ಈ ಥರ ಅವ್ರಿಗೆ ಕಾರ್ ಓಡಿಸೋದು, ಈ ಥರ ನಿತ್ಯಾನಂದ ಸಂಬಂಧವಾಗಿ ಡೈರೆಕ್ಟಾಗಿ ಅವ್ರಿಗೆ ನೀವು ಏನಾದೊಂದು ಆ್ಯಕ್ಟಿವಿಟಿ ಮಾಡಿದ್ರೆ ಅದನ್ನು ಪರ್ಸ್ನಲ್ ಸರ್ವಿಸ್ ಹಾಗೆ ಅಂತ ಹೇಳ್ತಿದ್ರು. ಅವ್ರಿಗೆ ಕಾಲು ಅಮ್ಕೋದು ಅದೆಲ್ಲ ಪರ್ಸ್ನಲ್ ಸರ್ವಿಸ್ ಹಾಗೆ ಅಂತ. ಅವರು ನಿತ್ಯಾನಂದನ್ ಕ್ವಾರ್ಟರ್ಸ್ ಅಂತಿದ್ರು, ಅವ್ರು ಸ್ಟೇ ಮಾಡ್ತಿದ್ದ ರೂಮ್ಗೆ. ಅದರಲ್ಲಿ ಆಕ್ಸಸ್ ಭಾಳ ರೆಸ್ಟ್ರಿಕ್ಟೆಡು, ಯಾರೂ ಅದಕ್ಕೆ ಹೋಗೋಕ್ಕಾಗಲ್ಲ. ಓನ್ಲಿ ಅವ್ರ ಪರ್ಸ್ನಲ್ ಸೆಕ್ರೆಟ್ರಿ ಆ್ಯಂಡ್. ಎಷ್ಟು ಜನಕ್ಕೆ ಪ್ರವೇಶ ಇತ್ತಲ್ಲಿ? ಯಾರ್ಯಾರು ಹೋಗ್ಬೋದಾಗಿತ್ತು? ಕೈ ಬಿಟ್ಟು ಎನಿಸ್ಬೋದು, ಒಂದು 4-5 ಜನ ಅಷ್ಟೇ. ಅವ್ರೇನು ಹೇಳ್ತಿದ್ರು ಅಂದರೆ, ಇದೂ ಒಂದು ಮೆಡಿಟೇಷನ್ ಥರ, ಗುರು ಸೇವೆ ಅದನ್ನು ಒಂದು ಧ್ಯಾನವೇ ಅಂತ. ಧ್ಯಾನ ಆ ಥರನೇ ನೀವು ಅದನ್ನು ಮಾಡಬೇಕು ಹಾಗೆ ಅಂತ. ಎಸ್ ಮೇಡಮ್. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಅಂತೂ ಏನಂದರೆ ಆಶ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಇರುವಂಥ ಕರುಳ ಕುಡಿನ ಕಳ್ಕೊಂಡಾಗಿತ್ತು. ಆದರೆ ಅವ್ರ ಮೇಲಿನ ನಂಬಿಕೆ ಇನ್ನೂ ಕೂಡ ಆಳವಾಗಿತ್ತು, ಇನ್ನೂ ಕೂಡ ಬಲವಾಯಿತು. ಅದಾದ ನಂತರ ಅವ್ರು ಸಿಕ್ಕಿದ್ದೇನು ಅಂತಂದರೆ ಅವ್ರನ್ನ ಬಹಳ ಹತ್ತಿರದಿಂದ ಅವರಿಗೆ ಸೇವೆ ಮಾಡುವಂಥ ಭಾಗ್ಯ, ಜೊತೆಗೆ ಅಂದರೆ ಪರ್ಸ್ನಲ್ ಸೆಕ್ರೆಟರಿ ಆಗುವಂಥದ್ದು. ಅಂದರೆ ಅದು ಎಲ್ರಿಗೂ ಕೂಡ ಸಾಧ್ಯ ಇರಲಿಲ್ಲ. ಬೇರೆ ಆಶ್ರಮದಲ್ಲಿ ಇದ್ದಂಥವ್ರು ಹೇಳಿದ್ದೇನು ಅಂದರೆ ಇದೊಂದು ಮಹಾಭಾಗ್ಯ, ಇದು ಮಹಾಪುಣ್ಯದ ಕೆಲಸ ಇದು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಏನೇನಾಯಿತು ಕೇಳೋಣ ಸಣ್ಣ ವಿರಾಮದ ನಂತರ. See, the day I realized Meenakshi's biomemory is in this body, the day I realized my connection with Meenakshi, I have started using everything of Pandya tradition already. So whatever remaining, 1 or 2 things we need to add. After all, Pandya tradition is created directly by me.